ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ CS ಷಡಾಕ್ಷರಿಯವರ ಹುಟ್ಟುಹಬ್ಬ ಇವತ್ತು ಚನ್ನಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಿದ್ದು, ಚನ್ನಗಿರಿ ಪಟ್ಟಣದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಸರ್ಕಾರಿ ನೌಕರ ವರ್ಗದವರು ಪ್ರವಾಸಿ ಮಂದಿರಕ್ಕೆ ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ NJ ನಾಗರಾಜ್ ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಶಿವಕುಮಾರ್ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಷಡಾಕ್ಷರಿಯವರ ಹುಟ್ಟುಹಬ್ಬದ ಒಂದು ಸಂಭ್ರಮವನ್ನು ಆಚರಿಸಲಾಯಿತು. ಪ್ರಪ್ರಥಮವಾಗಿ ಬೆಂಗಳೂರಿನಿಂದ ಶಿವಮೊಗ್ಗ ಮಾರ್ಗದಲ್ಲಿ ಆಗಮಿಸಿದ ಷಡಾಕ್ಷರಿಯವರಿಗೆ ಪಟ್ಟಣದ ಪ್ರವಾಸಿ ಮಂದಿರದ ಮುಖ್ಯದ್ವಾರದಲ್ಲಿ ವಿಶೇಷವಾದ ಸ್ವಾಗತವನ್ನು ಕೋರಲಾಯಿತು. ಹಾಗೆಯೇ ಹೂವುಗಳನ್ನು ಹಾಕುವ ಮೂಲಕ ಅದ್ಧೂರಿಯ ಸ್ವಾಗತವನ್ನು ಕೊಡಲಾಯಿತು. ಈ ಸಂದರ್ಭದಲ್ಲಿ ಷಡಾಕ್ಷರಿಯವರು ನೌಕರರ ಕುರಿತಂತೆ ಮಾತನಾಡಿದರು. ಹಾಗೆಯೇ ಸಾಕಷ್ಟು ಸಮಸ್ಯೆಗಳ ಕುರಿತು ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡಲಾಗಿದ್ದು, ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಸಹ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹುಟ್ಟುಹಬ್ಬದ ಅಂಗವಾಗಿ ಕೇಕನ್ನು ತರಲಾಗಿದ್ದು, ಕೇಕನ್ನು ಕತ್ತರಿಸುವ ಮೂಲಕ ಒಂದು ಹುಟ್ಟುಹಬ್ಬದ ಸಂಭ್ರಮದ ಆಚರಣೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಗಣೇಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಾಗೆಯೇ ಮಹಿಳಾ ನೌಕರ ವರ್ಗದವರು ಸಹ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಿಗೆ ಶುಭಾಶಯವನ್ನು ಕೋರಿದರು. ಕಾರ್ಯಕ್ರಮವನ್ನು ಕುರಿತಂತೆ ಷಡಾಕ್ಷರಿಯವರು ಮಾಧ್ಯಮದೊಂದಿಗೆ ಸಹ ಮಾತನಾಡಿದರು. ನಿಜಕ್ಕೂ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಇದಾಗಿದ್ದು, ನಾನು ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಎಂದಿಗೂ ಚಿರಋಣಿಯಾಗಿರ್ತೀನಿ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿದರು. ತಹಶೀಲ್ದಾರ್ NJ ನಾಗರಾಜ್ ಅವರು ಆತ್ಮೀಯ ಸ್ನೇಹಿತರಿಗೆ ಶಾಲನ್ನು ಹೊದಿಸುವ ಮೂಲಕ ಹಾಗೆಯೇ ಶುಭಾಶಯವನ್ನು ಕೋರಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಜಾಸ್ತಿ ನಾವು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ 5:30 ಹೋಗಬೇಕು. ಬೆಳಗ್ಗೆಯಿಂದ ಕೂಡ ನಿನ್ನೆಯಿಂದ ಕೂಡ ನಿರಂತರವಾಗಿ ಇಡೀ ರಾಜ್ಯದಾದ್ಯಂತ ನೌಕರರು, ಅಧಿಕಾರಿಗಳು ಅಭಿನಂದನೆ. ನಿನ್ನೆ ಕೂಡ ರಾತ್ರಿ 1 ಗಂಟೆವರೆಗೆ ಬೆಂಗಳೂರು ಅಸೋಸಿಯೇಷನ್ ಪ್ರೋಗ್ರಾಮ್ ಮುಗೀತು. ಸೊ ಈಗ ಬರ್ತಾ ಚಿತ್ರದುರ್ಗ ಮತ್ತು ಇಲ್ಲಿ ಎಲ್ಲ ಕೂಡ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೇನೆ. ತುಂಬ ಸಂತೋಷ. ಚನ್ನಗಿರಿನಲ್ಲಿ ಒಂದೊಳ್ಳೆಯ ಅಭಿನಂದನೆಯನ್ನು, ನಮ್ಮ ಅಭಿಮಾನದ ಅಭಿನಂದನೆಯನ್ನು ತಾವೆಲ್ಲ ಕೂಡ ಸಲ್ಲಿಸಿದ್ದೀರಿ. ಬಹುಶಃ 2ನೇ ಬಾರಿ ನಾಗರಾಜ್ ಅವರು ತಹಶೀಲ್ದಾರ್ ಆದಮೇಲೆ ಲಾಸ್ಟ್ ಇಯರ್ ಕೂಡ ಈ ಕಡೆ ಹೋಗ್ಬೇಕಾದ್ರೆ ಬರಲೇಬೇಕು ಅಂತೇಳಿ, ನಾನು ಬರಲ್ಲ ಅಂತ ನನಗೆ ಅವ್ರಿಗೆ ಜಗಳ. ಸೊ ಆದರೆ ಇಲ್ಲ ಸರ್ ನೀವು ಬರಲೇಬೇಕು ಅಂತೇಳಿ ನಾನೇನು ಶಿವಮೊಗ್ಗಕ್ಕೆ ಬಂದರೆ ಅಲ್ಲೇ ಮಾತಾಡೋಣ ಅಂದೆ. ಸೊ ಇಲ್ಲ ಸರ್ ಎಲ್ಲರೂ ಇಲ್ಲಿ ಇರ್ತಾರೆ ಬರಬೇಕು ಅಂದಾಗ ಸೊ ನಾನು ಕೂಡ ಅವ್ರ ಕೋರಿಕೆ ಮೇರೆ ಬಂದಿದ್ದೆ. ನಾನು ಅವರು ಕೂಡ ತುಂಬ 20 ವರ್ಷದ ಸ್ನೇಹಿತರು. ಹಾಗಾಗಿ ಆ ಒಂದು ಅಭಿಮಾನಕ್ಕಾಗಿ ಮತ್ತೆ ನಿಮ್ಮನ್ನೆಲ್ಲ ಕೂಡ ಕಾರಣಕ್ಕಾಗಿ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಸಂತೋಷ. ನಮ್ಮವರು ಕೂಡ ಇಲ್ಲೇ ಇದ್ದಾರೆ. ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ಅಧಿಕಾರಿಗಳಿದ್ದಾರೆ, ಇಲಾಖೆ ನೌಕರರು ಕೂಡ ತಾವೆಲ್ಲ ಕೂಡ ಇದ್ದೀರಾ, ಶಿಕ್ಷಕರಿದ್ದೀರಾ, ರೆವಿನ್ಯೂ ಸ್ಟಾಫ್ಸ್ ಇದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಂಘಟನೆ ಒಳ್ಳೆ ರೀತಿಯಲ್ಲಿ ಕೂಡ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾ ಇದೆ. ಬಹುಶಃ ಈ ಪ್ರೀತಿ ಅಭಿಮಾನವನ್ನು
ನೀವೆಲ್ಲ ಕೂಡ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ಕೊಟ್ಟಿರುವಂಥ ಕಾರಣಕ್ಕಾಗಿ ನಾವು ಕೂಡ ಇನ್ನಷ್ಟು ಕೂಡ ಕೆಲಸ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಿದೆ. ಅಧಿಕಾರ ಅವಕಾಶಗಳು ಎಲ್ರಿಗೂ ಸಿಗುತ್ತೆ, ಸಿಗೋದನ್ನು ಯಾಕೆ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ದೇವೆ ಅಂತ ನಮಗಂತೂ ಅರ್ಥ ಆಗೋದಿಲ್ಲ. ನಿಮ್ಮ ಇರುವಿಕೆ, ನಿಮ್ಮ ಮಾತುಗಳ ಮೂಲಕ, ನಿಮ್ಮ ಒಳ್ಳೆಯ ವಿಚಾರಗಳ ಮೂಲಕ ನಾವು ಮಾಡ್ತಾ ಇದ್ದೀವಿ ಅಂತ ನಮಗೆ ಕೂಡ ಅನ್ನಿಸ್ತಾ ಇದೆ. ಹಾಗಾಗಿ ಅಧ್ಯಕ್ಷ ಹುದ್ದೆ ಅಂದರೆ ಒಂದು ದೊಡ್ಡ ಜವಾಬ್ದಾರಿ, ಸಮಸ್ಯೆಗಳು ಇದೆ, ಸವಾಲುಗಳು ಇದೆ. ಅದರ ನಡುವೆ ಗುರಿ ಮುಟ್ಟುವಂಥದ್ದೇ ನಮ್ಮ ಒಂದು ದೊಡ್ಡ ವಿಚಾರ ಆಗಿದೆ. ಸೊ ಹೀಗಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಸೇರುವುದು ಅಂತ ಹೇಳಿದ್ರೆ ಒಂದು ಪ್ರಗತಿದಾಯಕ ಹೆಜ್ಜೆ, ಸೇರಿ ಕೆಲಸ ಮಾಡುವಂಥದ್ದು ಒಂದು ಯಶಸ್ಸು ಅಂತೇಳಿ ನಾವು ಭಾವಿಸ್ತೇವೆ. ಹಾಗಾಗಿ ಎಲ್ಲ ಕಾರಣಗಳಿಗಾಗಿ ಇವತ್ತು ಸಂಘಟನೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಬಹುಶಃ ನಾವು ನೌಕರರಿಗೆ ಏನು ಭರವಸೆ ಕೊಟ್ಟಿದ್ವಿ ಆ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸಿದ್ದೇವೆ. ಇನ್ನೊಂದೆರಡು ಕೆಲಸ ಆಗಿಬಿಟ್ರೆ ನಾವು 100ಕ್ಕೆ 100 ಯಶಸ್ಸಾದಂಗೆ. ಆ ದಿಸೆಯಲ್ಲಿ ಪ್ರಯತ್ನ ನಿರಂತರವಾಗಿದೆ. ಸಂಘ ಯಾವತ್ತೂ ಕೂಡ ನೌಕರ ವಿಚಾರದಲ್ಲಿ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. 100ಕ್ಕೆ 100 ನಾವು ಯಶಸ್ಸನ್ನು ಕೂಡ NPS ಆ್ಯಂಡ್ OPS ವಿಚಾರ ಮತ್ತು ಸೆಂಟ್ರಲ್ ಪೇ ಕಮಿಷನ್ ವಿಚಾರದಲ್ಲಿ ನಾವು ಗುರಿಯನ್ನು ಮುಟ್ತೇವೆ. ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಕೂಡ ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಅದನ್ನು OPS ಮಾಡ್ತೇವೆ. ಅದು ಈಗಾಗಲೇ ರಿಪೋರ್ಟ್ ಕಾಲ್ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ಡಿಸ್ಕಷನ್ ಪ್ರಾರಂಭ ಮುಖ್ಯಮಂತ್ರಿಗಳು ಕೂಡ ಇವತ್ತು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಪ್ರಯತ್ನಗಳಾಗ್ತಾ ಇದೆ. ಯಾರೂ ಆತಂಕ ಪಡುವಂಥದ್ದು ಬೇಡ. ಯಾವಾಗ ಸ್ಯಾಲ್ರಿ ಎಷ್ಟಿತ್ತು, ಇವಾಗ ಎಷ್ಟಿದೆ, ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ, ಆದರೆ ಸಮಾಧಾನ ಇದೆಯಾ? ಇನ್ನೂ ಸಮಾಧಾನ ಇಲ್ಲ. ಸೊ ಇರಲಿ, ಇವತ್ತು ಸಮಾಜ, ಸಮುದಾಯ, ಸಾರ್ವಜನಿಕ ಬದುಕಿನ ನಡುವೆ ನೌಕರ ಹಿತವನ್ನು ಕೂಡ ಸರ್ಕಾರ ಕಾಪಾಡಬೇಕಾಗ್ತದೆ. ಆ ವಿಚಾರದಲ್ಲಿ ಇವತ್ತು ಸಂಘಟನೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ನಿಮ್ಮ ಅಭ್ಯುದಯ, ನಿಮ್ಮ ಏಳಿಗೆ ವಿಚಾರದಲ್ಲಿ ನಿಮ್ಮ ಷಡಾಕ್ಷರಿಯವರು ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ಅದು ನನ್ನ ತೀರ್ಮಾನ. ಹಾಗಾಗಿ ಯಾಕೆಂದರೆ ನನ್ನ ನೌಕರು ನಮ್ಮನ್ನು ನಂಬಿಕೆ ಇಟ್ಟು ಭರವಸೆ ಇಟ್ಟು ಕಳಿಸಿದಾಗ ಅವ್ರಿಗೆ ನ್ಯಾಯವನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಆ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ನೌಕರರು ನೆಮ್ಮದಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಸೊ ಇನ್ನಷ್ಟು ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಸರ್ಕಾರದ ಗಮನ ಸೆಳೆಯುವಂಥ ಪ್ರಾಮಾಣಿಕ ಪ್ರಯತ್ನಗಳು ನಡೆದಿದೆ. ಸೊ ಅವೆರಡೂ ವಿಚಾರದಲ್ಲಿ ಕೂಡ 100ಕ್ಕೆ 100 ಯಶಸ್ಸನ್ನು ನಾವು ಪಡಿತೇವೆ. ಭಾಳ ಜನ ಹೆಣ್ಮಕ್ಳು ತಾವು ಬಂದಿದ್ದೀರಾ. ಹೆಣ್ಮಕ್ಳು ಮೊದಲ ಪರಿಸ್ಥಿತಿಯನ್ನು ಇವತ್ತಿನ ಪರಿಸ್ಥಿತಿ ಅವಲೋಕನಗಳನ್ನು ಮಾಡಿ ಇವತ್ತು ಚೈಲ್ಡ್ ಕೇರ್ ಲೀವ್ ಇರ್ಬೋದು, ಸ್ಪೆಷಲ್ ಇತ್ತೀಚೆಗೆ ಕೊಟ್ಟಂಥ ಲೀವ್ ಇರ್ಬೋದು, ಹ್ಯಾಂಡ್ಸಮ್ ಸ್ಯಾಲರೀಸ್ಗಳ ಬಗ್ಗೆ ಇರ್ಬೋದು, ಅದರ್ ಪ್ರೆಷರ್ಸ್ಗಳಿರ್ಬೋದು, ಇವೆಲ್ಲದನ್ನು ಕೂಡ ಎಲ್ಲ ನೌಕರಿಗೆ ಏನೆಲ್ಲ ಅನುಕೂಲಗಳು ಮಾಡಲಿಕ್ಕೆ ಸಾಧ್ಯ ಇದೆ. ಸುಮಾರು 28 ಆದೇಶಗಳಲ್ಲಿ ಕೇವಲ 5-6 ವರ್ಷಗಳಲ್ಲಿ 40 ವರ್ಷ ಆಗದಿರೋ ಕೆಲಸವನ್ನು ಮಾಡುವಂಥ ತೃಪ್ತಿ, ಖುಷಿ ನಮಗೆಲ್ಲ ಕೂಡ ಇದೆ. ಹಾಗಾಗಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಈ ವ್ಯವಸ್ಥೆಯಲ್ಲಿ ಮಾಡೋಣ. ಖಂಡಿತ ಫಲಾಫಲಗಳನ್ನು ದೇವರಿಗೆ ನಮಗೆ ಬಿಡಿ, ಆ ಕೆಲಸ ಹಾಗೆ ಆಗುತ್ತೆ. ಸರ್ಕಾರ ಮಾಡಲೇಬೇಕಾಗ್ತದೆ. ಸರ್ಕಾರದ ಆಶಯಗಳೇನಿದೆ, ಸರ್ಕಾರದ ನಿರೀಕ್ಷೆಗಳೇನಿದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಅಭಿಲಾಷೆಯಾಗಿದೆ. ಆ ದಿಸೆಯಲ್ಲಿ ನಾವು ಕೂಡ ನೌಕರರಿಗೆ ಸಂಘಟನೆ ಮೂಲಕ ಹೇಳುವಂಥದ್ದು ಇಷ್ಟೇ: ಸರ್ಕಾರ ಕೊಡುವಂಥ ಕೆಲಸಕ್ಕೆ ಆತ್ಮವಂಚನೆ ಮಾಡಿಕೊಳ್ಳದೆ ಆತ್ಮಸಾಕ್ಷಿಗೆ ಮೆಚ್ಚೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ರೆ ಅದು ಭಗವಂತನಿಗೆ ಅರ್ಪಣೆ ಮಾಡಿದಂತೆ ಅಂತೇಳಿ ನಾವು ಕೂಡ ಅಂದ್ಕೊಂಡಿದ್ದೀವಿ. ಆ ದಿಸೆಯಲ್ಲಿ ಅದು ಟೀಚರ್ಸ್ ಇರಲಿ, ಮಿನಿಸ್ಟರ್ ಸ್ಟಾಫ್ ಇರಲಿ, ರೆವಿನ್ಯೂ ಸ್ಟಾಫ್ ಇರಲಿ, ಎಕ್ಸಿಕ್ಯೂಟಿವ್ ಸ್ಟಾಫ್ ಇರಲಿ, ನಮ್ಮ ಕಾಯಕವನ್ನು ಕೆಲಸ ಮಾಡುವ ರೀತಿಯಲ್ಲಿ ಮಾಡಬೇಕಾಗ್ತದೆ. ಬಸವಣ್ಣರು ಹೇಳಿದಂತೆ ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ಕಾಯಕವನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ದೇವರನ್ನು ಕಾಣಬೇಕು. ಪೂಜಾ ಪುರಸ್ಕಾರದಿಂದ ದೇವ್ರು ಕಾಣೋದಲ್ಲ. ಇಲ್ಲಿ ಸರಿಯಾಗಿ ಕೆಲಸ ಮಾಡದೆ ದಿನ ಹೋಗಿ ದೇವ್ರ ಗುಡಿ ಸುತ್ತಿದ್ರೆ ಪ್ರಯೋಜನ ಆಗಲ್ಲ. ಕಾಯಕದ ಮೂಲಕ ನಾವು ಬದುಕನ್ನು, ದೇವರನ್ನು ಕಾಣಬೇಕು ಅನ್ನೋದು ಕೂಡ ಅದರ ತಾತ್ಪರ್ಯ ಆಗಿದೆ. ಹಾಗಾಗಿ ಬಸವಣ್ಣನವರ ಆಶಯದಂತೆ, ಸರ್ಕಾರದ ಆಶಯದಂತೆ, ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿ ಇವತ್ತು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ನಂಬರ್ 1 ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದೆ. ಎಫಿಷಿಯನ್ಸಿ, ಟ್ರಾನ್ಸ್ಪರೆನ್ಸಿ, ಅಭಿವೃದ್ಧಿ, ರೆವಿನ್ಯೂ ಕಲೆಕ್ಷನ್, ಇದೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಸರ್ಕಾರ ನಡೆಯೋದು. ನಾವೇ ಇರಲಿಲ್ಲ ಅಂದರೆ ಸರ್ಕಾರ ಆಗೋದಿಲ್ಲ. ಹಾಗಾಗಿ ನಾವೇ ಮೇನ್ ಇವತ್ತು ರಿಸೋರ್ಸ್ ಮತ್ತು ಡೆವಲಪ್ಮೆಂಟ್ ಮತ್ತು ಸರ್ವಿಸ್, ಈ 3 ಕೂಡ ಮಾಡುವಂಥ ವರ್ಗ ಈ ರಾಜ್ಯದ ಆಡಳಿತ ವರ್ಗ, ನೌಕರ ವರ್ಗ. ಹಾಗಾಗಿ ಈ ಎಲ್ಲ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಇಂದು ಬಹುದೊಡ್ಡ ಜವಾಬ್ದಾರಿ ಸಮಾಜ ನಮ್ಮ ಮೇಲೆ ಇಟ್ಕೊಂಡಿದೆ. ಆ ಸಮಾಜದ ನಿರೀಕ್ಷೆಗೆ ಪೂರಕವಾಗಿ ನಾವು ಕೆಲಸ ಮಾಡುವಂಥ ಅವಶ್ಯಕತೆ, ಅನಿವಾರ್ಯತೆ ಕೂಡ ಇನ್ನೂ ಹೆಚ್ಚಾಗಿದೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ. ದಿಸೆಯಲ್ಲಿ ಪ್ರಾಮಾಣಿಕವಾಗಿ ಇನ್ನಷ್ಟು ಕೂಡ ಕೆಲಸ ಮಾಡುವಂಥ ಮನಸ್ಸುಗಳು ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ನನ್ನ ಆಶೆ ಆಗಿದೆ. ಆ ದಿಸೆಯಲ್ಲಿ ಪ್ರಯತ್ನಗಳು ನಡೆದಿದೆ. ಖಂಡಿತ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನೀವೆಲ್ಲ ಕೂಡ ಪ್ರೀತಿ ಅಭಿಮಾನದಿಂದ ಇವತ್ತು ಅಭಿನಂದನೆ ಕೂಡ ಸಲ್ಲಿಸಿದ್ದೀರ. ನಾಗರಾಜ್ ಅವರಿರ್ಬೋದು, ಹೋಲ್ ಅವ್ರ ಟೀಮ್, ಅಸೋಸಿಯೇಷನ್ ಟೀಮ್, ಆಲ್ ಅಫಿಷಿಯಲ್ಸ್ ಆ್ಯಂಡ್ ವುಮೆನ್ ಅಫಿಷಿಯಲ್ಸ್ಗೆ ಕೂಡ, ಮಾಧ್ಯಮದವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಿರಂತರವಾಗಿ ನಮ್ಮ ಜೊತೆ ಇರಲಿ. ನಾವು ಮಾಡುವಂಥ ಒಳ್ಳೆ ಕೆಲಸಗಳನ್ನು ಗುರುತಿಸಿ, ಗೌರವಿಸಿ, ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ನಿಮ್ಮ ಅಧ್ಯಕ್ಷರು ಬರ್ತಾರೆ ಅಂತೇಳಿ ಬಂದಿದ್ದೀರಲ್ಲ, ಈ ಪ್ರೀತಿಗೆ ನಾನು ಯಾವತ್ತೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಈ ಪ್ರೀತಿ ಅಭಿಮಾನಕ್ಕೆ ಯಾವಾಗಲೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ, ಚಿರುಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ಮನದುಂಬಿ ನಿಮ್ಮನ್ನೆಲ್ಲ ಕೂಡ ಅಭಿನಂದಿಸ್ತೇನೆ. ಧನ್ಯವಾದಗಳು.